ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನದ ಹಿಮ್ಸಾ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವಿಗೀಡಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 30 ವರ್ಷದ ಶ್ರುತಿ ಮೃತಪಟ್ಟಂತಹ ದುರ್ದೈವಿ. ವೈದ್ಯರ ವಿರುದ್ಧ ನಿರ್ಲಕ್ಷ್ಯದ ಗಂಭೀರ ಆರೋಪ ಕೇಳಿಬಂದಿದೆ. ಸರ್ಕಾರಿ ಆಸ್ಪತ್ರೆಯನ್ನು ನಂಬಿ ಬಂದವರಿಗೆ ಆಘಾತ. ವೈದ್ಯರ ವಿರುದ್ಧ ನಿರ್ಲಕ್ಷ್ಯದ ಗಂಭೀರ ಆರೋಪ ಕೇಳಿಬಂದಿದೆ. ಭಾನುವಾರ ಬಂದಿದ್ದಕ್ಕೆ ನೋಡಿ ಸಕಾಲಕ್ಕೆ ಚಿಕಿತ್ಸೆ ಲಭ್ಯವಾಗಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಗರ್ಭಿಣಿ ಸಾವಿಗೆ ವೈದ್ಯರೇ ಕಾರಣ ಅಂತ ಹೇಳಿ ಕುಟುಂಬಸ್ಥರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದ ನಡುವೆ ಜನಸಾಮಾನ್ಯರ ಬದುಕು ಎಷ್ಟರ ಮಟ್ಟಿಗೆ ಮೂರಾಬಟ್ಟೆ ಆಗ್ತಿದೆ ಅನ್ನೋದನ್ನು ನೋಡ್ಬೋದು. ಇವತ್ತು ಬಾಳಿ ಬದುಕಬೇಕಾಗಿದ್ದಂಥ 30 ವರ್ಷದ ಶ್ರುತಿ ಸಾವಿಗೀಡಾಗಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಕ್ತಿಲ್ಲ ಅಂತ ಹೇಳಿ ಆಸ್ಪತ್ರೆಯ ಮುಂದೆ ಶ್ರುತಿಯ ಪತಿ ಗೋಳಿಡ್ತಾ ಇದ್ರು. ಬಿಟ್ಟಿಲ್ಲ, ಸುತ್ತ ಗೇಟ್ ಹಾಕಿದ್ದಾರೆ. ಒಂದೇ ಗೇಟ್, ಒಂದು ಬ್ಲಡ್ ರಿಪೋರ್ಟ್ ತಗೋಬೇಕು ಅಂದ್ರೆ ಒಂದೇ ಗೇಟ್. ಈ ಕಡೆಗೆ ಹೋಗಿ ಆ ಕಡೆಯಿಂದ ಬ್ಲಡ್ ಎತ್ಕೊಬರ್ಬೇಕು ಅಂದ್ರೆ ಒಂದೇ ಗೇಟು. ಇಲ್ಲೂ ಓಡಿದ್ರೆ ಆ ಕಡೆ ಅಷ್ಟು ಬಂದು ಈ ಕಡೆ ಅಷ್ಟು ಬ್ಲಡ್ ಬ್ಯಾಂಕಿಗೆ ಹೋಗ್ಬೇಕು. ಆ ಕಡೆ ಗೇಟ್ ಹಾಕಿದ್ರೆ ಆ ಕಡೆ ಅಷ್ಟು ಬಂದು ಇಲ್ಲಿ ಬರಬೇಕು. ಸ್ಟಾರ್ಟ್ ಮಾಡಿದವರು 2:30 ಡೆಲಿವರಿ ಮಾಡ್ತಾರೆ. ಆ ಡೆಲಿವರಿ ಆದಮೇಲೂ ನನ್ನ ಹೆಂಡತಿ ಚೆನ್ನಾಗಿ ಹೆಂಗೆ ಸತ್ತೋದ್ಲು, ಅವಳಿಗೆ ಯಾಕೆ ಟ್ರೀಟ್ಮೆಂಟ್ ಬರುತ್ತಿಲ್ಲ ಅಂಥ ಫೆಸಿಲಿಟಿ ಇಲ್ವಾ ಇದು ಒಳಗಡೆ, ಯಾಕೆ ಸತ್ತೋದ್ಲು, ನನಗೆ ಕಾರಣ ಬೇಕು. ಪಾಪುನ ಐಸಿ ಒಳಗಡೆ ಹಾಕಿದ್ದಾರೆ. ಅವಳು ಸಿಜರಿನ್ ಮಾಡಬೇಕಿತ್ತು, ಅದು ನನಗೆ ಬೇಡ. ಅವ್ರು ಏನು ಟ್ರೀಟ್ಮೆಂಟ್ ಮಾಡಬೇಕಾಯ್ತು ಮಾಡಿಲ್ಲ. ನಾನು ಹೈಯರ್ ಸೆಂಟ್ರಿಗೆ ಸತ್ತೋದ್ಮೇಲೆ ರೆಫರ್